ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆರ್ ಕೆ ಡೈಲಿ ಕರೆಂಟ್ ಅಫೇರ್ಸ್. ಇವತ್ತು ನಾವು ವಿಶ್ವದ ಅತಿ ದೊಡ್ಡ ಹಡಗದ ಐಕಾನಿಕ್ ಆಫ್ ದ ಸೀಸ್ ಬಗ್ಗೆ ಮಾತಾಡೋಣ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಾವು ಕಮಿಂಗ್ ಟು ದ ಟಾಪಿಕ್. ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಹಡಗಂದರೆ ಅದು ಐಕಾನಿಕ್ ಆಫ್ ದ ಸೀಸ್. ಇದು 1196 ಅಡಿ 365 ಮೀಟರ್ ಉದ್ದವಿದೆ. ಇದು 20 ಅಂತಸ್ತಿನ ಹಡಗು. ಈ ಹಡಗಿನ ಪ್ಯಾಸೆಂಜರ್ ಕೆಪಾಸಿಟಿ 7600. ಇದರಲ್ಲಿ ಒಟ್ಟು 2350 ಕ್ರೂ ಮೆಂಬರ್ಸ್ ಇದ್ದಾರೆ. ಹಡಗಿನ ಸಿಬ್ಬಂದಿಗಳು. ಈ ಹಡಗಿನಲ್ಲಿ ಒಟ್ಟು 2805 ರೂಮ್ಸ್ಗಳಿವೆ. ಆ ರೂಮ್ಸ್ಗಳನ್ನು 4 ಕೆಟಗರಿಯಲ್ಲಿ ಡಿವೈಡ್ ಮಾಡಲಾಗಿದೆ. ಬ್ಯಾಚುಲರ್ಸ್, ಫ್ಯಾಮಿಲಿ, ಕಪಲ್ಸ್ ಮತ್ತು ಲಕ್ಸುರಿ ರೂಮ್ಸ್ಗಳಿವೆ. ಇದರಲ್ಲಿ 40ಕ್ಕಿಂತ ಹೆಚ್ಚು ರೆಸ್ಟೋರೆಂಟ್ಸ್, ಬಾರ್ಸ್ ಮತ್ತು ಕೆಫೆಗಳಿವೆ. ಈ ಹಡಗಿನ ಒಳಾಂಗಣವನ್ನು 8 ನೇಬರ್ಹುಡ್ಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಆ 8 ನೇಬರ್ಹುಡ್ಗಳಲ್ಲಿ ಪ್ರಮುಖ ಸೆಂಟ್ರಲ್ ಪಾರ್ಕ್, ಥ್ರಿಲ್ ಐಲ್ಯಾಂಡ್ ಮತ್ತು ಚಿಲ್ ಐಲ್ಯಾಂಡ್. ಅದರಲ್ಲಿ ಥ್ರಿಲ್ ಐಲ್ಯಾಂಡಲ್ಲಿ 6 ಸ್ಲೈಡ್ಸ್, 7 ಸ್ವಿಮ್ಮಿಂಗ್ ಪೂಲ್ಸ್ ಮತ್ತು 1 ರಾಯಲ್ ಬೇ ಬ್ರಿಡ್ಜ್ ಇದೆ. ಇದೇ ಥ್ರಿಲ್ ಐಲ್ಯಾಂಡಲ್ಲಿ ವಿಶ್ವದ ಅತಿ ದೊಡ್ಡ ವಾಟರ್ ಪಾರ್ಕ್ ಇದೆ. ಮತ್ತು ಚಿಲ್ ಐಲ್ಯಾಂಡಲ್ಲಿ ಚಿಲ್ ಮಾಡಬಹುದು ಮತ್ತು ರಾತ್ರಿ ಹೊತ್ತು ಮನೋರಂಜನೆಯ ಕಾರ್ಯಕ್ರಮಗಳು ಇರುತ್ತವೆ. ಇದರಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಅದರಲ್ಲಿ 7600 ಮೆಂಬರ್ಸ್ ಒಂದೇ ಬಾರಿಗೆ ಊಟ ಮಾಡುವುದು ಪ್ಯಾಸೆಂಜರ್ಸ್. ಈ ಹಡಗು ತನ್ನ ಪ್ರಯಾಣವನ್ನು ಅಮೆರಿಕದ ಫ್ಲೋರಿಡಾ ರಾಜ್ಯದ ಮಿಯಾಮಿ ಟರ್ಮಿನಲ್ ಪೋರ್ಟಿಂದ ಸ್ಟಾರ್ಟ್ ಮಾಡಿ ಪೂರ್ವ ಮತ್ತು ಪಶ್ಚಿಮ ಕೆರಿಬಿಯನ್ ಐಲ್ಯಾಂಡನ್ನು ಸುತ್ತಾಕಿ ಮತ್ತು ಮಿಯಾಮಿಗೆ ಬರುತ್ತೆ. ಇದು 7 ದಿನ ಟ್ರಿಪ್ ಆಗಿತ್ತು. ಈ 7 ದಿನದ ಟ್ರಿಪ್ಪಲ್ಲಿ ನೀವು ಒಂದು ಟಿಕೆಟಿನ ಬೆಲೆ 1,50,000 ರಿಂದ 2 ಲಕ್ಷ ರೂಪಾಯಿ. ಈ ಹಡಗನ್ನು ಅಮೆರಿಕದ ರಾಯಲ್ ಕೆರಿಬಿಯನ್ ಇಂಟರ್ನ್ಯಾಷನಲ್ ಕಂಪನಿ ತಯಾರಿಸಿದೆ. ಈ ಹಡಗಿನ ನಿರ್ಮಾಣ ವೆಚ್ಚ $2 ಬಿಲಿಯನ್, $16,600 ಕೋಟಿ. ಇದರ 1 ಗಂಟೆಯ ಆಪರೇಟಿಂಗ್ ಕಾಸ್ಟ್ $35,000 ರಿಂದ $50,000, $39 ಲಕ್ಷದಿಂದ $42 ಲಕ್ಷ ರೂಪಾಯಿ. ಈ ರಾಯಲ್ ಕೆರಿಬಿಯನ್ ಕಂಪನಿ ತನ್ನ ಆ್ಯನ್ಯುವಲ್ ಫೈನಾನ್ಷಿಯಲ್ ರಿಪೋರ್ಟಲ್ಲಿ ಹೇಳಿಕೊಂಡಿದೆ, ಇದು ಒಂದು ಬಾರಿ 7 ದಿನದ ಟ್ರಿಪ್ ಹಾಕ್ಸ್ಕೊಂಡು ಬಂದರೆ $10 ಮಿಲಿಯನ್ ಲಾಭ ತಂದುಕೊಡುತ್ತೆ, ಅಂದರೆ $90 ಕೋಟಿ ರೂಪಾಯಿ. ಈ ಹಡಗು LNG ಇಂಧನ ಬಳಸುತ್ತೆ. ಇದಾಗಿತ್ತು ವಿಶ್ವದ ಅತಿ ದೊಡ್ಡ ಹಡಗಾದ ಐಕಾನಿಕ್ ಆಫ್ ದ ಸೀಸ್ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ನೈಸ್ ಡೇ.